ಭಗವಂತ ಸಾಂಖ್ಯ ಎನ್ನುವಂತಹ ತತ್ವವನ್ನು ಕೊಡ್ಲಿಕ್ಕೋಸ್ಕರ ಕಪಿಲ ರೂಪದಿಂದ ಬಂದ ಅಂತ. ಕಪಿಲ ಮಹರ್ಷಿಗಳು ಅಂತ ಭಗವಂತನ ಒಂದು ಅವತಾರ ಕಪಿಲ ರೂಪ. ಅದು ಸಾಂಖ್ಯ ಎನ್ನುವಂತಹ ಶಾಸ್ತ್ರವನ್ನು ಉಪದೇಶ ಮಾಡಿತು. ಸಾಂಖ್ಯ ಅಂತಂದರೆ ಮಧ್ವಾಚಾರ್ಯರು ಹೇಳ್ತಾರೆ, ಶುದ್ಧಾತ್ಮ ತತ್ವವಿಜ್ಞಾನಂ ಸಾಂಖ್ಯಮಿತ್ಯಭಿಧೀಯತೆ. ಸಾಂಖ್ಯ ಅಂದರೆ ಬೇರೆ ಏನೂ ಅರ್ಥ ಅಲ್ಲ, ಶುದ್ಧಾತ್ಮ ತತ್ವವಿಜ್ಞಾನ, ಭಗವಂತ ಹೇಗಿದ್ದಾನೆ ಎನ್ನುವುದನ್ನು ತಿಳಿಸಿಕೊಡುವಂತಹ ತತ್ವವಿಜ್ಞಾನಕ್ಕೆ ಸಾಂಖ್ಯ ಅಂತ ಕರೀತಾರೆ. ಹಾಗಾಗಿ ಅಂತಹ ಸಾಂಖ್ಯವನ್ನು ಕಪಿಲ ರೂಪದಿಂದ ಭಗವಂತ ಉಪದೇಶ ಮಾಡ್ತಾನೆ. ಆ ಕಥೆಯನ್ನು ಕೂಡ ಪದ್ಮಪುರಾಣ ಹೇಳ್ತದೆ. ಮುಂದುವರಿದು ತಾರಕಾಸುರನ ಸಂಹಾರದ ಕಥೆಯನ್ನು ಹೇಳ್ತಾ ಅದಕ್ಕೆ ಭೂಮಿಕೆಯಾಗಿ ದಕ್ಷಯಜ್ಞದ ಕಥೆಯಲ್ಲಿ ಸತಿ ದೇಹತ್ಯಾಗ ಮಾಡಿದ್ದಾಳೆ. ಆಮೇಲೆ ಶಿವ ತಾನು ವಿರಕ್ತನಾಗ್ತಾನೆ. ಈತ ಕಡೆ ತಾರಕಾಸುರ ಹುಟ್ಟಿಕೊಳ್ತಾನೆ. ದೊಡ್ಡ ರಾಕ್ಷಸ, ದೇವತೆಗಳಿಗೆಲ್ಲ ತೊಂದರೆ ಕೊಡ್ತಾ ಇದ್ದಾನೆ. ತಾರಕನನ್ನು ಸಂಹಾರ ಮಾಡಬೇಕು ಅಂತ ಆಗ್ತದೆ. ಸಂಹಾರ ಮಾಡಬೇಕಾದ್ರೆ ಯಾರು ಮಾಡಬೇಕು ಅಂತ, ಶಿವನಿಗೆ ಆತನ ಹೆಂಡತಿಯಲ್ಲಿ ಹುಟ್ಟುವಂತಹ ಮಗನೇ ತಾರಕನನ್ನು ಕೊಲ್ಲಬೇಕು ಅಂತ ತಾರಕನಿಗೆ ಒಂದು ವರೆ. ಈ ವರ ಸತ್ಯ ಆಗಬೇಕು ಅಂತಂದರೆ ಶಿವನಿಗೆ ಒಬ್ಬಳು ಹೆಂಡತಿ ಸಿಗಬೇಕು. ಈಗಾಗಲೇ ದಕ್ಷಯಜ್ಞ ಮುಗಿದು ಸತಿ ದೇಹತ್ಯಾಗ ಮಾಡಿದ್ದಾಳೆ. ಶಿವ ತನಗಿನ್ನು ಯಾರೂ ಬೇಡ ಅಂತ ವೈರಾಗ್ಯವನ್ನು ಹೊಂದಿಕೊಂಡು ಆತ ಕೈಲಾಸದಲ್ಲಿ ತಪಶ್ಚರ್ಯೆಯಲ್ಲಿದ್ದಾನೆ. ಸಿಟ್ಟುಕೊಂಡು ಇದ್ದಾನೆ. ಮತ್ತೆ ಅವನ ಮನಸ್ಸು ಸರಿಯಿಲ್ಲ. ಈ ಹೊತ್ತಿಗೆ ತಾರಕನಿಗೆ ವರಬಲ ಸರಿಯಾಗಿ ಆಗಿದೆ. ಶಿವನಿಗೆ ಮದುವೆ ಆಗಲಿಕ್ಕಿಲ್ಲ, ಮದುವೆ ಆಗದೆ ಮಕ್ಕಳಾಗಲಿಕ್ಕಿಲ್ಲ, ಮಕ್ಕಳಾಗದೆ ತಾನು ಸಾಯಲಿಕ್ಕಿಲ್ಲ. ಈ ರೀತಿಯಲ್ಲಿ ಆಲೋಚನೆ ಮಾಡಿಕೊಂಡು ಅಂತಹ ವರವನ್ನು ಕೇಳಿಕೊಂಡಿದ್ದಾನೆ. ತಾರಕನನ್ನು ಕೊಲ್ಲಬೇಕು ಅಂತ ದೇವತೆಗಳಿಗೆಲ್ಲ ಅನ್ನಿಸ್ತದೆ. ಅದಕ್ಕೋಸ್ಕರ ಏನು ಮಾಡುವುದು ಅಂತ ಶಿವನಿಗೆ ಮದುವೆ ಮಾಡಬೇಕು. ಅವನಿಗೆ ಮದುವೆ ಮಾಡುವುದು ಹೇಗೆ? ಅವನು ವೈರಾಗ್ಯವನ್ನು ಹೊಂದಿಕೊಂಡಿದ್ದಾನೆ. ಹಾಗಾಗಿ ಮದುವೆ ಮಾಡುವುದು ಕಷ್ಟ ಉಂಟು ಅಂತ. ಈ ಸಂದರ್ಭಕ್ಕೆ ಇಂದ್ರಾದಿಗಳೆಲ್ಲ ಒಟ್ಟು ಸೇರಿ ಮನ್ಮಥನ ಹತ್ರ ಬರ್ತಾರೆ. ರತಿಮನ್ಮಥರ ಹತ್ರ ಬಂದು ಅವರೆಲ್ಲ ಸೇರಿ ಕೇಳಿಕೊಳ್ತಾರೆ, ನೀನು ದೇವತೆಗಳ ಕಾರ್ಯವನ್ನು ಸಿದ್ಧಿ ಮಾಡಲಿಕ್ಕೋಸ್ಕರ ಇರುವವ, ನಿನಗೆ ಯಾವತ್ತೂ ಕೂಡ ಕೆಲಸ ಇಲ್ಲ. ಇವತ್ತು ನಿನ್ನ ಜನ್ಮ ಸಾಫಲ್ಯ ಆಗ್ತದೆ. ನೀನು ನಮಗೊಂದು ಉಪಕಾರ ಮಾಡಬೇಕು. ನೀನು ಮಾಡಿದ ಉಪಕಾರದಿಂದ ಲೋಕಕ್ಕೆ ಒಳ್ಳೆಯದಾಗ್ತದೆ. ಏನು ಉಪಕಾರ ಅಂತಂದರೆ, ಶಿವನಲ್ಲಿ ಪ್ರೀತಿಯನ್ನು ಹುಟ್ಟಿಸಬೇಕು. ಶಿವನ ಮನಸ್ಸಿನಲ್ಲಿ ತನಗೊಂದು ಹೆಂಡತಿ ಬೇಕು ಅಂತ ಮನಸ್ಸನ್ನು ಹುಟ್ಟಿಸಬೇಕು. ಹಾಗೆ ಮಾಡಿದರೆ, ಅವನ ಮನಸ್ಸನ್ನು ನೀನು ಪರಿವರ್ತನೆ ಮಾಡಿದರೆ ನಿನ್ನ ಕೆಲಸ ಸಾರ್ಥಕವಾಗುತ್ತದೆ ಅಂತ. ಅವ ಹೇಳ್ತಾನೆ, ಕಷ್ಟ ಉಂಟು. ಆತ ಕೋಪಿಷ್ಟ, ಈಗ ಕೋಪದಲ್ಲಿದ್ದಾನೆ. ಮೂರನೇ ಕಣ್ಣು ತೆಗೆದ ಅಂತಂದರೆ ಕಷ್ಟ ಆಗ್ತದೆ ಅಂತ. ಇಲ್ಲ, ನಾವೆಲ್ಲ ಇದ್ದೇವೆ. ಮನುಷ್ಯ ಯಾರಿಗಾದರೂ ಉಪಕಾರ ಮಾಡಬೇಕು. ಉಪಕಾರ ಮಾಡಿ ಏನಾದರೂ ತನಗೆ ತೊಂದರೆ ಆದರೂ ತೊಂದರೆ ಇಲ್ಲ, ಲೋಕಕ್ಕೆ ಉಪಕಾರ ಆಗ್ತದೆ ಅಂತ. ಆ ದೃಷ್ಟಿಯಿಂದ ಮನ್ಮಥ ಶರಗಳನ್ನು ಪ್ರಯೋಗ ಮಾಡ್ತಾನೆ ಶಿವನ ಮೇಲೆ. ಶಿವನಿಗೆ ಮನಸ್ಸು ವೈರಾಗ್ಯದಿಂದ ಸಂಸಾರದತ್ತ ಹೊರಳುತ್ತದೆ. ಇದೇ ಹೊತ್ತಿಗೆ ಹಿಮವಂತನಿಗೆ ಒಬ್ಬಳು ಮಗಳು ಹುಟ್ಟುತ್ತಾಳೆ. ಆಕೆ ತಪಸ್ಸು ಮಾಡ್ತಾಳೆ. ನಾರದರು ಆ ಹಿಮವಂತನ ಮಗಳ ಹತ್ರ, ಆ ಮಗಳನ್ನು ನೋಡಿ ಹಿಮವಂತನ ಹತ್ರ ಹೋಗ್ತಾರೆ. ಹೋಗಿ ಸಾಮುದ್ರಿಕ ಶಾಸ್ತ್ರವನ್ನು ಉಪದೇಶ ಮಾಡ್ತಾರೆ. ಪುರಾಣ ಅನೇಕ ವಿದ್ಯೆಗಳನ್ನು ಉಪದೇಶ ಮಾಡ್ತದೆ. ಸಾಮುದ್ರಿಕ ಅಂತಂದರೆ ಅದರಲ್ಲಿ ಮುಖಲಕ್ಷಣವನ್ನು ನೋಡಿ, ಕೈಯನ್ನು ನೋಡಿ ಅಥವಾ ದೇಹವನ್ನು ನೋಡಿ ಈ ವ್ಯಕ್ತಿಯ ಭವಿಷ್ಯವನ್ನು, ಭೂತವನ್ನು, ವರ್ತಮಾನವನ್ನು ತೀರ್ಮಾನ ಮಾಡಲಿಕ್ಕೆ ಆಗ್ತದೆ. ಅದಕ್ಕೆ ಸಾಮುದ್ರಿಕ ಅಂತ ಹೆಸರು. ಸಮುದ್ರದಿಂದ ಉತ್ಪನ್ನವಾದದ್ದು ಅಂತ ಅದನ್ನು ಹೇಳ್ತಾರೆ. ಅದರಲ್ಲಿ ಹಸ್ತ ಸಾಮುದ್ರಿಕ ಅಂತ ಒಂದು, ನಮಗೆ ಗೊತ್ತಿರುವಂಥದ್ದು ಹಸ್ತ ಸಾಮುದ್ರಿಕ ಮಾತ್ರ. ಕೈಯ ರೇಖೆಗಳನ್ನು ನೋಡಿ ಭವಿಷ್ಯವನ್ನು ಹೇಳುವವರಿದ್ದಾರೆ. ಇಂತಹ ರೇಖೆಗಳಿದ್ದರೆ ಅವ ಇಂಥನಾಗ್ತಾನೆ ಅಂತ ಕೇವಲ ಕೈಯ ರೇಖೆಗಳನ್ನು ನೋಡಿ. ಆದರೆ ಸಾಮುದ್ರಿಕ ಶಾಸ್ತ್ರ ಅಂತಂದರೆ ಕೇವಲ ಕೈಯನ್ನು ಮಾತ್ರ ಅಲ್ಲ, ದೇಹದ ಎಲ್ಲ ಅಂಗಗಳನ್ನು ನೋಡಿ, ಇಡೀ ದೇಹವನ್ನು ನೋಡಿ ಸಾಮುದ್ರಿಕದ ಫಲ ಹೇಳಲಿಕ್ಕೆ ಬರ್ತದೆ. ಅವನ ಮೂಗು, ಕಣ್ಣು, ಮುಖ, ದೇಹದ ಉದ್ದ, ದೇಹದ ಅಗಲ, ಆ ಉದ್ದಕ್ಕೆ ಸರಿಯಾದಂತಹ ಅಗಲ, ಇದನ್ನೆಲ್ಲ ನೋಡಿ ಹೇಳಲಿಕ್ಕೆ ಬರ್ತದೆ. ಅದಕ್ಕೆ ಸಾಮುದ್ರಿಕ ಅಂತ ಹೆಸರು. ನಾರದರು ಬಂದು ಸಾಮುದ್ರಿಕ ಶಾಸ್ತ್ರವನ್ನು ಇಟ್ಟುಕೊಂಡು ಗಿರಿಜೆಯನ್ನು ನೋಡಿ ಹಿಮವಂತನಿಗೆ ಹೇಳ್ತಾರೆ, ಇವಳ ದೇಹವನ್ನು ನೋಡಿದರೆ, ಇವಳ ಕೈಯನ್ನು, ಕಾಲನ್ನು ಎಲ್ಲ ನೋಡಿದರೆ ಇವಳನ್ನು ಮದುವೆ ಆಗುವ ಹುಟ್ಟಲಿಲ್ಲ ಅಂತ ಕಾಣ್ತದೆ ಅಂತ. ಅವನಿಗೆ ಹೆದರಿಕೆ ಆಗ್ತದೆ. ಅಯ್ಯೋ ದೇವರೇ, ಅವಳು ಮದುವೆ ಆಗುವ ಹುಟ್ಟಲಿಲ್ಲ ಅಂತಂದ್ರೆ ಏನು ಅರ್ಥ ಅಂತ. ಅದಕ್ಕೆ ನಾರದರು ಹೇಳುವಂಥದ್ದು, ಮಹಾಪುರುಷನೇ ಮದುವೆ ಆಗುತ್ತಾನೆ. ಹುಟ್ಟಲಿಲ್ಲ ಅಂತಂದರೆ ಅವ ಹುಟ್ಟುವುದಿಲ್ಲ ಅಂತ ಅರ್ಥ. ಅವ ಹುಟ್ಟಿ ಆಗಿದೆ ಯಾವತ್ತೂ ಕೂಡ. ಹಾಗಾಗಿ ಸಾಮಾನ್ಯವಾದ ಮನುಷ್ಯರಿಗಿರುವಂತಹ ಜನನ ಮರಣಾದಿ ದುಃಖಗಳು ಇಲ್ಲದಂತಹ
ಪಶುಪತಿ ಅಂತ ಕೊಳ್ಳಲ್ಪಟ್ಟಂತಹ ಶಿವ ಈಕೆಯನ್ನು ಮದುವೆ ಆಗುತ್ತಾನೆ ಅಂತ ಹೇಳಿ ಒಂದು ಸಂಧಾನ ಮಾಡಿ ಬರ್ತಾರೆ. ಈ ಕಡೆಗೆ ಸಪ್ತಋಷಿಗಳೆಲ್ಲ ಒಟ್ಟು ಸೇರಿ ಪುನಃ ಹಿಮವಂತನ ಹತ್ರ ಬರ್ತಾರೆ. ನೀನು ನಿನ್ನ ಮಗಳನ್ನು ಶಿವನಿಗೆ ಕೊಡಬೇಕು, ಅದರಿಂದ ಒಳ್ಳೆಯ ಕೆಲಸ ಆಗಲಿಕ್ಕೆ ಉಂಟು ಅಂತ. ಆಯಿತು ಅಂತ ಒಪ್ಪಿಕೊಳ್ತಾನೆ. ಈ ಕಡೆಯಿಂದ ಮತ್ತೆ ಪುನಃ ಸಪ್ತಋಷಿಗಳು ಕೈಲಾಸಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ಶಿವನನ್ನು ಒಪ್ಪಿಸ್ತಾರೆ. ನೀನು ಮದುವೆಗೆ ಮನಸ್ಸು ಮಾಡಬೇಕು, ನಿಮ್ಮಿಬ್ಬರ ಸಂಯೋಗದಿಂದ ಒಬ್ಬ ಮಗ ಹುಟ್ಟಲಿಕ್ಕಿದ್ದಾನೆ, ಆ ಮಗಳಿಂದ ತಾರಕಾಸುರನ ಸಂಹಾರ ಆಗ್ತದೆ, ಹಾಗಾಗಿ ನೀನು ಮದುವೆಗೋಸ್ಕರ ಮನಸ್ಸನ್ನು ಕೊಡು ಅಂತ ಶಿವನ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಶಿವ ಒಪ್ಪುತ್ತಾನೆ. ಸಪ್ತಋಷಿಗಳ ಪ್ರಾತಿನಿಧ್ಯದಲ್ಲಿ ಅವರಿದ್ದುಕೊಂಡು ಶಿವಪಾರ್ವತಿಯರಿಗೆ ಮದುವೆ ಆಗುತ್ತದೆ. ಹಿಮವಂತ ಧಾರೆ ಎರೆದು ಕೊಡ್ತಾನೆ. ಅನಂತರ ಅನೇಕ ವರ್ಷಗಳ ಕಾಲ ಅವರು ದಾಂಪತ್ಯವನ್ನು ನಿರ್ವಹಿಸ್ತಾರೆ. ಗಣಪತಿ ಹುಟ್ಟುವಂಥ ಕಥೆಯನ್ನು ಮೊದಲು ಪದ್ಮಪುರಾಣ ಹೇಳ್ತದೆ. ವೀರಕ ಅಂತ ಗಣಪತಿಯನ್ನು ಪದ್ಮಪುರಾಣ ಕರೆಯುವಂಥದ್ದು. ಗಣಪತಿಯ ಪ್ರಾದುರ್ಭಾವದ ಬಗ್ಗೆ ಅನೇಕ ಕಥೆಗಳು ಪುರಾಣಗಳಲ್ಲಿ ಉಂಟು. ಒಂದೊಂದು ರೀತಿಯ ಕಥೆಗಳು. ಪದ್ಮಪುರಾಣ ಒಂದು ರೀತಿಯ ಕಥೆಯನ್ನು ಹೇಳ್ತದೆ. ಇಲ್ಲಿ ಗಣಪತಿಯನ್ನು ಪಾರ್ವತಿ ಮೈಯ ಮಣ್ಣಿಂದ ಮಾಡುವಂಥದ್ದಲ್ಲ, ನೇರವಾಗಿ ಇರುವಂತಹ ಗಣಪತಿಯನ್ನೇ ಕರೆದು ಮಗ ಅಂತ ಸ್ವೀಕಾರ ಮಾಡುವಂಥದ್ದು. ಶಿವಪಾರ್ವತಿಯರು ಕೈಲಾಸದಲ್ಲಿ ವಿಹಾರ ಮಾಡ್ತಾ ಇರುವಾಗ ಶಬ್ದ ಕೇಳ್ತದೆ, ದೊಡ್ಡ ಶಬ್ದ ಕೇಳ್ತದೆ. ಏನು ಶಬ್ದ ಅಂತ ಪಾರ್ವತಿ ಶಿವನ ಹತ್ರ ಕೇಳ್ತಾಳೆ. ಅದಕ್ಕೆ ಶಿವ ಉತ್ತರ ಕೊಡ್ತಾನೆ, ಅದು ಒಂದಷ್ಟು ಜನ ಗಲಾಟೆ ಮಾಡುವವರಿದ್ದಾರೆ, ಅವರಿಗೆ ವಿಘ್ನರು ಅಂತ ಹೆಸರು, ವಿಘ್ನ ಗಣಗಳು ಅಂತ ಹೆಸರು. ತುಂಬ ಗಲಾಟೆ ಮಾಡ್ತಾ ಇದ್ದಾರೆ, ಹಾಗಾಗಿ ಅವರ ಗಲಾಟೆ ಕೇಳುವಂಥದ್ದು ಅಂತ. ಯಾರು ಗಲಾಟೆ ಮಾಡುವವರು, ಅಷ್ಟೆಲ್ಲ ಯಾಕೆ ತೊಂದರೆ ಮಾಡ್ತಾರೆ, ಗಲಾಟೆ ಮಾಡ್ತಾರೆ ಕೇಳಿದ್ರೆ ಅವರ ಸ್ವಭಾವವೇ ಇನ್ನೊಬ್ಬರಿಗೆ ತೊಂದರೆ ಕೊಡುವಂಥದ್ದು. ಲೋಕದಲ್ಲಿ ತೊಂದರೆ ಕೊಡುವಂಥವರಿಂದಲೇ ಒಂದಷ್ಟು ಜನ ಇದ್ದಾರೆ. ಹಾಗಾಗಿ ಅವರು ಎಲ್ರಿಗೂ ತೊಂದರೆ ಕೊಡ್ತಾ ಏನೋ ಗಲಾಟೆ ಮಾಡ್ತಾ ಇರ್ತಾರೆ, ಲೋಕದಲ್ಲಿ ಸ್ವಲ್ಪ ಪುಂಡಾಟಿಕೆ ಮಾಡ್ತಾ ಇರ್ತಾರೆ. ಅವರಿಗೆ ವಿಘ್ನರು ಅಂತ ಹೆಸರು, ವಿಘ್ನ ಗಣಗಳು ಅಂತ ಹೆಸರು, ವಿನಾಯಕರು ಅಂತ ಹೆಸರು. ಅದಕ್ಕೆ ಪಾರ್ವತಿ ಕೇಳ್ತಾಳೆ, ಅವರ ಬಗ್ಗೆ ನಂಗೆ ಸ್ವಲ್ಪ ಹೇಳಿಕೊಡ್ಬೇಕು ಅಂತ. ಆಗ ಶಿವ ಪಾರ್ವತಿಗೆ ಉತ್ತರ ಹೇಳುವ ಮೂಲಕ ಗಣಪತಿಯ ಬಗ್ಗೆ ಹೇಳ್ತಾನೆ. ಗಣಪತಿಗೆ ಯಾಕೆ ಗಣಪತಿ ಅಂತ ಹೆಸರು, ಯಾಕೆ ಅವ ಗಣಾಧ್ಯಕ್ಷನಾದ ಅಂತಂದರೆ, ಅವನ ಕೈ ಕೆಳಗೆ ಸಾವಿರಾರಲ್ಲ ಕೋಟ್ಯಂತರ ಗಣಗಳಿದ್ದಾವಂತೆ. ಯಾವ ಗಣಗಳು ಅಂತಂದರೆ ವಿನಾಯಕ ಗ್ರಹಗಳು ಅಂತ ಪುರಾಣ ಕರೀತದೆ. ಅನೇಕ ಗ್ರಹಗಳು ಅಂತಂದರೆ ತೊಂದರೆ ಕೊಡುವಂಥ ಒಂದು ರೀತಿಯ ದೇವಯೋನಿ ವಿಶೇಷ. ವಿನಾಯಕ ಗ್ರಹಗಳು ಅಂತ ಎಲ್ಲ ಕಡೆಯಲ್ಲಿ ಸಂಚರಿಸ್ತಾ ಇರ್ತಾರೆ. ವೇದ ಹೇಳ್ತದೆ, ಸಹಸ್ರಾಣಿ ಸಹಸ್ರಶಃ ಏ ರುದ್ರ ಅತಿ ಭೂಮ್ಯಾಂ. ರುದ್ರರು ಅನೇಕ ರೂಪಗಳಲ್ಲಿ, ಸಾವಿರಗಟ್ಟಲೆ ರೂಪದಲ್ಲಿ ಭೂಮಿಯಲ್ಲೆಲ್ಲ ಸಂಚರಿಸ್ತಾ ಇರ್ತಾರೆ. ಎಲ್ಲೆಲ್ಲಿ ಇರ್ತಾರೆ, ತೀರ್ಥಗಳಲ್ಲಿ ಇರ್ತಾರೆ. ಏ ತೀರ್ಥಾನಿ ಪ್ರಜಂತಿ ಸೃಕಾವಂತೋ ನಿಶಂಗಿಣಃ. ಜಡೆಯನ್ನು ಬಿಟ್ಟುಕೊಂಡು ತೀರ್ಥಕ್ಷೇತ್ರಗಳಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಇನ್ನು ಕೆಲವು ಕಡೆಯಲ್ಲಿ ಅಂತರಿಕ್ಷದಲ್ಲಿ ಇರ್ತಾರೆ, ದ್ಯುಲೋಕದಲ್ಲಿರ್ತಾರೆ, ಭೂಮಿಯಲ್ಲಿ ತಿರುಗಾಡ್ತಾ ಇರ್ತಾರೆ, ಕಾಡಿನಲ್ಲಿ ಇರ್ತಾರೆ, ಎಲ್ಲ ಕಡೆಯಲ್ಲಿ ಇರ್ತಾರೆ ಅಂತ. ಅದೇ ರೀತಿಯಲ್ಲಿ ವಿಘ್ನನ ಗಣಗಳು ಕೂಡ ಎಲ್ಲ ಕಡೆಯಲ್ಲಿದ್ದಾರಂತೆ, ವ್ಯಾಪಿಸಿಕೊಂಡಿದ್ದಾರೆ. ಏನು ಕೆಲಸ ಅಂದರೆ ಎಲ್ರಿಗೂ ತೊಂದರೆ ಮಾಡ್ತಾರೆ. ಹಾಗಾಗಿ ಶಿವ ಅವರ ಬಗ್ಗೆ ಹೇಳ್ತಾನೆ, ಅನೇಕರಿದ್ದಾರೆ ತೊಂದರೆ ಮಾಡ್ತಾರೆ. ಅವರಲ್ಲಿ ಒಬ್ಬ ಇದ್ದಾನೆ, ತುಂಬ ಸುಂದರವಾಗಿ ಕಾಣ್ತಾನೆ, ಗಿಡ್ಡವಾದ ಶರೀರ, ಪಂಚತಾಲ ಕ್ರಮ ಅಂತ ಶಿಲ್ಪ ಕರೆಯುವಂಥದ್ದು. ಅಂದರೆ ಮುಖ ಎಷ್ಟು ದೊಡ್ಡದೋ ಅದರ 5 ಪಟ್ಟು ದೇಹ. ನಮಗೆಲ್ಲ ಹೇಗೆ ಅಂತಂದರೆ ಮುಖ ಎಷ್ಟು ಎತ್ತರವೋ, ಮುಖದ ಉದ್ದ ಎಷ್ಟೋ ಅದರ 7 ಪಟ್ಟು 8 ಪಟ್ಟು 9 ಪಟ್ಟು ದೇಹದ ಉದ್ದ ಇದ್ದರೆ, ಗಣಪತಿಗೆ ಮುಖದ 5 ಪಟ್ಟು ದೇಹದ ಅಂದರೆ ಮುಖ ಎಷ್ಟು ಉಂಟೋ ಅದಕ್ಕಿಂತ 4 ಪಟ್ಟು ಹೆಚ್ಚು ಗಣಪತಿಯ ಉದ್ದ ಅಷ್ಟೇ. ಹಾಗೆ ಗಿಡ್ಡ ಕಾಣ್ತಾನೆ, ಪಂಗುವಿನ ಹಾಗೆ ಕಾಣ್ತಾನೆ. ಕೈಕಾಲುಗಳು ದೊಡ್ಡ ದೊಡ್ಡದು, ಗಿಡ್ಡ, ದೊಡ್ಡ ಹೊಟ್ಟೆ, ಅದಕ್ಕೆ ಹೊಟ್ಟೆಗೆ ತಾಗಿ ಮುಖ, ಕುತ್ತಿಗೆ ಕಾಣುವುದಿಲ್ಲ. ಇಂತಹ ಸ್ವರೂಪದಲ್ಲಿದ್ದಾನೆ, ತುಂಬ ಸುಂದರ ಕಾಣ್ತಾನೆ. ಸೊಂಟದಲ್ಲಿ ಒಂದು ಗೆಜ್ಜೆಯ ಮಾಲೆಯನ್ನು ಧರಿಸಿಕೊಂಡಿದ್ದಾನೆ, ಕಾಲಿನಲ್ಲಿ ಗೆಜ್ಜೆ ಹಾಕೊಂಡಿದ್ದಾನೆ, ಶಬ್ದ ಮಾಡ್ತಾ ಇರ್ತಾನೆ. ಹಾಗಾಗಿ ಅಂತಹ ಗಣಪತಿಯನ್ನು ನೋಡಿ ಪಾರ್ವತಿಗೆ ತುಂಬ ಸಂತೋಷ ಆಗ್ತದೆ. ಆದರೆ ಇಂಥ ಮಗ ಬೇಕು ನನಗೆ ಅಂತ. ಗಣಪತಿಯ ಸ್ವರೂಪ ಎಲ್ಲರಿಗೆ ಅತ್ಯಂತ ಆನಂದವನ್ನು ಕೊಡುವಂಥದ್ದು. ಸಣ್ಣ ಮಕ್ಕಳಿಗಂತೂ ತುಂಬ ಖುಷಿ ಆಗ್ತದೆ. ಇವತ್ತೂ ಕೂಡ ಪುರಾಣ ಕಟ್ಟಿಕೊಟ್ಟ ಒಂದೊಂದು ರೂಪಗಳು ಅವುಗಳನ್ನು ಬದಲಾವಣೆ ಮಾಡಲಿಕ್ಕಾಗುವುದಿಲ್ಲ. ಒಂದು ಹನುಮಂತ ಮನುಷ್ಯನ ಶರೀರದ ಹಾಗೆ ಮುಖ ಕಬಿದ್ದು ಒಂದು ಬಾಲ, ಅದರಲ್ಲಿ ಬಾಲದಲ್ಲಿ ಒಂದು ಗಂಟೆ, ಈ ಒಂದು ಚಿತ್ರಣ ಉಂಟಲ್ವ, ಎಲ್ಲರನ್ನು ಆಕರ್ಷಣೆ ಮಾಡ್ತದೆ. ಅದೇ ರೀತಿ ಅತ್ಯಂತ ಹೆಚ್ಚು ಜಗತ್ತಿನ ಎಲ್ಲ ಜನರನ್ನೂ, ಅದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಆಕರ್ಷಣೆ ಮಾಡಿದ ರೂಪ ಗಣಪತಿಯ ರೂಪ. ಎಲ್ಲವೂ ಕೂಡ ಒಂದಕ್ಕೊಂದು ಹೊಂದಿಕೊಂಡದ್ದು. ಮುಗ್ಧವಾದ ಆನೆಯ ಮರಿಯ ತಲೆ, ಮದ್ದಾನೆಯ ತಲೆ ಅಲ್ಲ, ಮರಿ ಆನೆಯ ತಲೆ ಇರುವಂಥದ್ದು. ಹಾಗಾಗಿ ಕುತ್ತಿಗೆ ಕಾಣುವುದಿಲ್ಲ.
ಲಂಬೋದರ ದೊಡ್ಡ ಹೊಟ್ಟೆ, ದೊಡ್ಡ ಆನೆಯ ತಲೆ ಇದ್ದು ಹೊಟ್ಟೆಯನ್ನು ಸಣಕಲು ಮಾಡಿದರೆ ಗಣಪತಿ ಚಂದ ಕಾಣುವುದಿಲ್ಲ. ಅದಕ್ಕೋಸ್ಕರ ಹೊಟ್ಟೆ ಹೇಗೆ ಬಂದಿದೋ ಅದೇ ರೀತಿಯಲ್ಲಿ ಆನೆಯ ತಲೆಯು ಕಾಣ್ತದೆ. 3 ರೌಂಡ್ ಹಾಕಿದರೆ ಗಣಪತಿಯನ್ನು ಕಲ್ಪಿಸಿಕೊಳ್ಬೋದು, 3 ವೃತ್ತ ಹಾಕಿದರೆ. ಅದಕ್ಕೋಸ್ಕರವೇ ಗಣಪತಿ ಮಂಡಲಕ್ಕೆ ಹೊರಗಿಂದ 3 ವೃತ್ತ ಉಂಟು. ಈ ರೀತಿಯ ಒಂದು ಸ್ವರೂಪ ತುಂಬ ಸುಂದರವಾದ್ದು. ಅದನ್ನು ಪಾರ್ವತಿ ನೋಡ್ತಾಳೆ. ನೋಡಿ ಶಿವನ ಹತ್ರ ಹೇಳ್ತಾಳೆ, ಆದರೆ ನನಗಿಂತ ಮಗ ಹುಟ್ಟಬೇಕು ಅಂತ. ಮಗ ಹುಟ್ಟುದು ಬೇಡ, ಅವನನ್ನೇ ಕರ್ಕೋ, ಅವನೇ ನಿನಗೆ ಮಗ ಅಂತ ಶಿವ ಅನುಗ್ರಹ ಮಾಡ್ತಾನೆ. ಅವನಿಗೆ ವೀರಕ ಅಂತ ಹೆಸರು. ವೀರಕ ಅಂತಲೇ ಪದ್ಮಪುರಾಣ ಕರೆಯುವಂಥದ್ದು. ಗಣಪತಿಗೆ ವಿಘ್ನ, ವಿನಾಯಕ, ವೀರ, ಶೂರ, ವರದ, ಹಸ್ತಿಮುಖ ಅಂತ ಅನೇಕ ಹೆಸರುಗಳಿದ್ದಾವೆ. ಪ್ರಧಾನವಾಗಿ 6 ಹೆಸರುಗಳನ್ನು ಷಣ್ಮಂತ್ರಗಳು ಅಂತ ಕರೀತಾರೆ. ಅವುಗಳಲ್ಲಿ ವೀರ ಎನ್ನುವಂಥದ್ದು ಒಂದು. ಹಾಗಾಗಿ ವೀರ ಗಣಪತಿ ಅಂತಲೂ ಒಂದು ಗಣಪತಿಯ ರೂಪ ಉಂಟು. ಆ ವೀರಕನನ್ನು ಪಾರ್ವತಿ ಕರೀತಾಳೆ. ಕರೆದು, ನಿನ್ನ ಮೇಲೆ ನನಗೆ ತುಂಬ ಪ್ರೀತಿ ಉಂಟಾಗಿದೆ, ನಿನ್ನನ್ನು ಮಗನ ಹಾಗೆ ನಾನು ಸ್ವೀಕಾರ ಮಾಡಿಕೊಳ್ತೇನೆ ಅಂತ ಅವನನ್ನು ತನ್ನ ಹತ್ರ ಇಟ್ಟುಕೊಳ್ತಾಳೆ. ವೀರನು ಕೂಡ ಪಾರ್ವತಿಗೆ ಬೇಕಾದ ಎಲ್ಲ ಕೆಲಸ ಮಾಡ್ತಾ ಇರ್ತಾನೆ. ಮುಂದೆ ಬರುವಂತಹ ಶಿವನನ್ನು ಬಿಡದೇ ಇರುವಂಥದ್ದು, ಯುದ್ಧ ಆಗುವಂಥದ್ದು, ಆ ಕಥೆಯಲ್ಲಿ ಪದ್ಮಪುರಾಣ ಬರ್ತದೆ. ಆದರೆ ತಲೆ ಕಡಿದು ಆನೆಯ ತಲೆಯನ್ನು ಜೋಡಿಸುವಂಥದ್ದು ಆ ಕಥೆ ಇದರಲ್ಲಿ ಬರುವುದಿಲ್ಲ. ಗಣಪತಿಯ ಪ್ರಾದುರ್ಭಾವದ ಅನೇಕ ಕಥೆಗಳಿದ್ದಾವೆ. ಅಂತೂ ಗಣಪತಿಯ ಕಥೆಯನ್ನು ಪದ್ಮಪುರಾಣ ಹೀಗೆ ಹೇಳಿ ಅನಂತರದಲ್ಲಿ ಕಾರ್ತಿಕೇಯನ ಉತ್ಪತ್ತಿಯನ್ನು ಹೇಳ್ತದೆ. ತಾರಕಾಸುರನ ಸಂಹಾರ ನಮಗಾಗಬೇಕು. ಅದಕ್ಕೋಸ್ಕರ ಕಾರ್ತಿಕೇಯನ ಉತ್ಪತ್ತಿ ಹೇಗಾಯಿತು ಅಂತಂದರೆ, ಋಷಿಗಳು ಪ್ರಾರ್ಥನೆ ಮಾಡಿಕೊಳ್ತಾರೆ ಶಿವನ ಹತ್ರ, ನೀನು ತಾರಕನ ಸಂಹಾರಕ್ಕೋಸ್ಕರ ಒಬ್ಬ ಮಗನಿಗೆ ಜನ್ಮ ಕೊಡಬೇಕು, ನಮ್ಮನ್ನು ಅನುಗ್ರಹ ಮಾಡಬೇಕು ಅಂತ. ಎಷ್ಟು ಸಂವತ್ಸರ ಆದರೂ ಕೂಡ ಶಿವಪಾರ್ವತಿಯರಿಗೆ ಮಕ್ಕಳಾಗುವುದಿಲ್ಲ, ಮಗ ಹುಟ್ಟುವುದಿಲ್ಲ. ಕೊನೆಗೆ ಅಗ್ನಿಯನ್ನು ಕಳಿಸ್ತಾರೆ, ದೌತ್ಯ ಮಾಡಬೇಕು, ನೀನು ಹೋಗಿ ನೋಡಿ ಬಾ, ಯಾಕೆ ಶಿವ ಮನಸ್ಸು ಮಾಡುವುದಿಲ್ಲ, ಅಥವಾ ಒಬ್ಬ ಪುತ್ರನನ್ನು ನಮ್ಗೆ ಕೊಡಬೇಕು ಲೋಕಕ್ಕೆ. ಅಗ್ನಿ ಹೋಗಿ ಶಿವಪಾರ್ವತಿಯರಿಗೆ ಭಂಗ ಪಡಿಸ್ತಾನೆ, ಅವರ ಏಕಾಂತವನ್ನು ಭಂಗ ಮಾಡ್ತಾನೆ. ಹಾಗಾಗಿ ಶಿವನ ಅರ್ಧ ತೇಜಸ್ಸನ್ನು ಶಿವ ಅಗ್ನಿಗೋಸ್ಕರವೇ ಕೊಡ್ತಾನೆ. ಅರ್ಧ ತೇಜಸ್ಸು ಪಾರ್ವತಿಯಲ್ಲಿ ಉಳಿತದೆ. ಅದು ಒಂದು ಸರೋವರದಲ್ಲಿ ಸರಸ್ಸಿನಲ್ಲಿ ಬಿದ್ದು ಷಟ್ಕೃತ್ತಿಕೆಯರು ಅಂತ 6 ಜನ ಅಮ್ಮಂದಿರು ಆ ಮಗುವನ್ನು ಬೆಳೆಸ್ತಾರೆ ಅಂತ ಪದ್ಮಪುರಾಣ ಹೇಳಿ, ಅವಳು ಪಾರ್ವತಿಗೂ ಆತ ಮಗನಾಗ್ತಾನೆ. ಅವನನ್ನು 6 ಜನ ಬೆಳೆಸಿದ್ರಿಂದ 6 ಮುಖವೂ ಅವನಿಗೆ ಆಗ್ತದೆ ಅಂತ ಅವನನ್ನು ಕಾರ್ತಿಕೇಯ ಅಂತ ಕರೆಯುವಂಥದ್ದು. ಪಾರ್ವತಿಗೆ ಮಗನಾದರೂ ಕೂಡ ಆಂಬಿಕೇಯ ಅಂತ ಕರೆಯುವಂಥದ್ದು ಗಣಪತಿಯನ್ನು, ಕಾರ್ತಿಕೇಯ ಅಂತ ಕರೆಯುವಂಥದ್ದು ಷಣ್ಮುಖನನ್ನು. ಕೃತ್ತಿಕೇಯರಿಗೆ ಹುಟ್ಟಿದವ ಅಂತ ಕೃತ್ತಿಕೇಯರು ಪಾಲನೆ ಮಾಡಿದ್ದಾರೆ, ಹಾಗಾಗಿ ಅವರಿಗೆ ಕಾರ್ತಿಕೇಯ ಅಂತ ಹೆಸರು. ಅಂಬಿಕೆ ಪಾಲನೆ ಮಾಡಿದ್ರಿಂದ ಆಂಬಿಕೇಯ ಅಂತ ಗಣಪತಿಗೆ ಹೆಸರು. ಹೀಗೆ ಕಾರ್ತಿಕೇಯನಾಗುತ್ತಾನೆ, ಸುಬ್ರಹ್ಮಣ್ಯ ಅಂತ ಅವನಿಗೆ ಹೆಸರಾಗ್ತದೆ, ಕುಮಾರ ಅಂತ ಅವನನ್ನು ಕರೀತಾರೆ. ಅಂತಹ ಕುಮಾರನನ್ನು ದೇವತೆಗಳು ಬಂದು ಕರೆದು ಅವನಿಗೆ ದೇವಸೇನಾಪತಿತ್ವವನ್ನು ಕೊಟ್ಟು, ದೇವಸೇನೆಯನ್ನು ಅವನಿಗೆ ಕೊಟ್ಟು ವಿವಾಹ ಮಾಡ್ತಾರೆ. ಅಂದರೆ ದೇವರ ಸೈನ್ಯವನ್ನೇ ಅವನಿಗೆ ಕೊಡ್ತಾರೆ ಅಂತ ಅರ್ಥ. ಒಂದು ರೂಪಕ ಅದು. ಹಾಗಾಗಿ ಸೈನ್ಯಕ್ಕೆ ನೀನು ಅಧಿಪತಿ ಅಂತ ಅವನನ್ನು ಹೇಳಿ ಅವನನ್ನು ಸೈನ್ಯಾಧಿಕಾರಿಯನ್ನಾಗಿ ಮಾಡ್ತಾರೆ. ಆತ ತಾರಕನನ್ನು ಸಂಹಾರ ಮಾಡ್ತಾನೆ ಪರ್ವತಕ್ಕೆ ಹೋಗಿ ಅಂತ ಪದ್ಮಪುರಾಣ ತಾರಕಾಸುರ ಸಂಹಾರದ ಕಥೆಯನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತದೆ.